ಮಾತೃಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಬೀದರ್ನ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಗೆ 54,90,00,000 ಮಾತ್ರ ಸಾಲವಿತ್ತು. ಅದು ಬಡ್ಡಿಯಾಗಿ 699 ಕೋಟಿ ರೂಪಾಯಿ ಆಗಿದೆ. ಈಗ ಕಾರ್ಖಾನೆ 20 ಕೋಟಿ ರೂಪಾಯಿ ಲಾಭದಲ್ಲಿದೆ. 80 ಕೋಟಿ ರೂಪಾಯಿ ಮೌಲ್ಯದ ಸಕ್ಕರೆ ಇದೆ, ದಾಸ್ತಾನು ಮೊಲೆಸಸ್ ಇದೆ ಎಂದು ಅಧ್ಯಕ್ಷ DK ಸಿದ್ದರಾಮಯ್ಯ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿ, ಅಮರ್ ಖಂಡ್ರೆ ಅವರು DCC ಬ್ಯಾಂಕಿನಿಂದ ನಮಗೆ ಸಾಲ ವಸೂಲಾತಿಗಾಗಿ ತೀವ್ರ ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಮಾಜಿ ಅಧ್ಯಕ್ಷ ಉಮಾಕಾಂತ್ ಗುರುಪಾದಪ್ಪ ನಾಮರಪಳ್ಳಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿ ತಾವು ಬಾಲಕಿಯಿಂದ ಸ್ಪರ್ಧೆ ಮಾಡುವ ಇಂಗಿತವನ್ನು ವ್ಯಕ್ತಪಡಿಸಿದರು. ಈ ವರ್ಷ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ 3,01,699 ಮೆಟ್ರಿಕ್ ಟನ್ ಕಬ್ಬನ್ನು ನುರಿಸಿದೆ. 3,01,699 ಮೆಟ್ರಿಕ್ ಟನ್ ಕಬ್ಬನ್ನು ನುರಿಸಿದೆ. ಅದರಂತೆ 9.75 ರಿಕವರಿ ಅಂತೆ 2,94,000 ಕ್ವಿಂಟಲ್ ಸಕ್ಕರೆಯನ್ನು ಉತ್ಪಾದನೆ ಮಾಡಿದೆ. 2,94,000 ಕ್ವಿಂಟಲ್ ಸಕ್ಕರೆಯನ್ನು ಕೂಡ ಉತ್ಪಾದನೆ ಮಾಡಿದೆ. 9.75 ರಿಕವರಿ, ಹೈಯೆಸ್ಟ್ ನನ್ನ ಅವಧಿಯಲ್ಲಿ ಅದು ಹೈಯೆಸ್ಟ್ ಅಂತ ಹೇಳ್ಬೋದು. 16,000 ಮೆಟ್ರಿಕ್ ಟನ್ ಮೊಲಸಸ್ ನಾವು ಉತ್ಪಾದನೆ ಮಾಡಿದ್ದೇವೆ. ಅದರಂತೆ 69 ಲಕ್ಷ ಯೂನಿಟ್ ವಿದ್ಯುತ್ ಅನ್ನು ಸಹಿತ ನಾವು ಉತ್ಪಾದನೆ ಮಾಡಿದ್ದೇವೆ ಅಂತ ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛಪಡ್ತೇನೆ. ಈ ಸಕ್ಕರೆ ಕಬ್ಬು ನುರಿಸಿ ಸಕ್ಕರೆ ಉತ್ಪಾದನೆ ಮಾಡಿರೋದ್ರಿಂದ ನಾವು ಈವರೆಗೆ ಡಿಸೆಂಬರ್ 15ರವರೆಗೆ ರೈತರ ಕಬ್ಬಿನ ಬಿಲ್ಲು, ನಮ್ಮ ಸಂಸ್ಥೆಯಲ್ಲಿ ಕೈಗೊಂಡಿರ್ತಕ್ಕಂಥ ರಿಪೇರಿ ಕಾರ್ಯಗಳು, ಸಂಬಳ ಎಲ್ಲವೂ ಕೊಟ್ಟ ನಂತರ ಆಸ್ ಆನ್ ಡೇ ನಮ್ಮ ಹತ್ರ 90.40 ಅಂದ್ರೆ 90,40,00,000 ರೂಪಾಯಿ ಇವತ್ತು ನಮ್ಮ ಹತ್ರ ಸಕ್ಕರೆ, ಮೊಲಾಸೆಸ್ಸು, ಜಸ್ಕಾಂನಿಂದ ಬರ್ತಕ್ಕಂಥ ದುಡ್ಡನ್ನ ನಮ್ಮ ಹತ್ರ ಬರ್ತಕ್ಕಂಥ ಅಮೌಂಟ್ ಸ್ಟಾಕ್ ಇದೆ ಅಂತೇಳಿ ಇವತ್ತು ತಮ್ಮ ಮುಂದೆ ಹೇಳಿಕೆ ಇಚ್ಛಪಡ್ತೇನೆ. ಅದರಲ್ಲಿ 59 ಕೋಟಿ ನಾವು ಇವತ್ತು ರೈತರ ಬಾಕಿಯನ್ನ ಪಾವತಿ ಮಾಡಬೇಕಾಗಿದೆ. ಸಕ್ಕರೆ ಮಾರಾಟಕ್ಕೆ ನಮಗೆ ಕೇಂದ್ರ ಸರ್ಕಾರದ ಅನುಮತಿ ಹಂತವಾಗಿ ಬರುತ್ತೆ, ಅದು ತಮಗೂ ಗೊತ್ತಿದೆ, ರಿಲೀಸ್ ಮೆಕ್ಯಾನಿಸಮ್. ಅದ್ರ ಪ್ರಕಾರ ಸಕ್ಕರೆ ಹಂತವಾಗಿ ಮಾರಾಟ ಮಾಡಿ ನಾವು 59 ಕೋಟಿ ರೈತರ ಬಾಕಿ ಪಾವತಿ ಮತ್ತು ಇತರೆ 11 ಕೋಟಿ ಇದೆ, ಚಟ್ಟಿ ಗುತ್ತಿಗೆದಾರರು ಇತರೆ ಎಲ್ಲ ಇನ್ನು 11 ಕೋಟಿ ಕೊಡಬೇಕಾಗಿದೆ. ಇವೆಲ್ಲವೂ ಸೇರಿದ್ರು ನಂತರ ನಾವು ಇವತ್ತಿನ ಡೇಟಲ್ಲಿ ಆ ಸಾಲ ಮರುಪಾವತಿ ವಿಷಯವನ್ನು ಬಿಟ್ಟರೆ ನೆಟ್ ಈ ವರ್ಷ 20 ಕೋಟಿ ಲಾಭ ಗಳಿಸಿದ್ದೇವೆ ಅಂತ ತಮ್ಮ ಮುಂದೆ ನಾನು ಹೇಳಿಕೆ ಇಚ್ಛಪಡ್ತಾ ಇದ್ದೀನಿ. ಕಾರ್ಖಾನೆ 2002ರಲ್ಲಿ DCC ಬ್ಯಾಂಕ್ನಿಂದ ಕೇವಲ 55 ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡು ಸನ್ಮಾನ್ಯ ಶ್ರೀ ಗುರುಪಾದಪ್ಪ ನಾಗಮರಪಳ್ಳಿ ಸಾಹೇಬರು 18 ವರ್ಷದಿಂದ ಪೆಂಡಿಂಗ್ ಇದ್ದಂತ ಕಾರ್ಖಾನೆ ಇನ್ನೇನದು ಆರಂಭ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ಇದ್ದಾಗ ಚಾಲೆಂಜಿಂಗ್ ಆಗಿ ತಗೊಂಡು ಎಲ್ಲ ರೈತರದು, ಜಿಲ್ಲೆಯ ಎಲ್ಲ ಪ್ರಮುಖರದು ಮತ್ತು ರಾಜ್ಯ ಸರ್ಕಾರದ ಸಹಕಾರ ಪಡೆದು ಕೇವಲ 55 ಕೋಟಿ ರೂಪಾಯಿ ಆ ಸಂದರ್ಭದಲ್ಲಿ ಸಾಲ ತೆಗೆದುಕೊಂಡು ಆ ಕಾರ್ಖಾನೆಯನ್ನು 18 ತಿಂಗಳಲ್ಲಿ ಸ್ಥಾಪಿಸಿದ್ದು ತಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅಂತ ನಾನು ಹೇಳ್ತೀನಿ. ಯಾರು ತಾಳಿ ಬಂದ್ ಮಾಡಿ ಆ 55 ಕೋಟಿ ತಗೊಂಡಂತ ಸಾಲ ಮತ್ತು ಪದೇ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರೈತ ಸಂಘಟನೆಗಳ ಒತ್ತಾಯದಿಂದ ಕೈಗೊಂಡಂತ ಅಗೇನೆಸ್ಟ್ FRP ನಿರ್ಣಯಗಳ ಕಾರಣಗಳಿಂದ, ಅಂದ್ರೆ FRPಗಿಂತ ಹೆಚ್ಚಿನ ದರ ಕೊಟ್ಟ ಪರಿಣಾಮವಾಗಿ ನಾವು ಈವರೆಗೆ DCC ಬ್ಯಾಂಕಿಗೆ 588 ಕೋಟಿ ರೂಪಾಯಿ ಬಡ್ಡಿ ಏನದಂತಂದ್ರೆ ನಮ್ದಾಗಿದೆ ಅಂತ ಇವತ್ತಿನ ಸಂದರ್ಭದಲ್ಲಿ ಯಾಕಂದ್ರೆ ಗೊತ್ತಿರಬೇಕಿದೆ ಇಡೀ ಜಿಲ್ಲೆ ಜನಕ್ಕೆ. 669 ಕೋಟಿ ನಾರಾಯಣಕ್ಕೆ ಸಾಲ ಇದೆ, ಅಲ್ಲಿ ಏನೋ ಲೂಟಿ ಆಗಿದೆ, ಯಾರೋ ಎತ್ಕೊಂಡು ಹೋಗಿದ್ದಾರೆ ಅನ್ನೋ ಚರ್ಚೆಗಳು ಇದ್ದಾಗ ಒಬ್ಬ ಆಡಳಿತ ಮಂಡಳಿ ಅಧ್ಯಕ್ಷನಾಗಿ ನನ್ನ ಕರ್ತವ್ಯ ಇದೆ, ನಮ್ಮೆಲ್ಲ ನಿರ್ದೇಶಕರ ಕರ್ತವ್ಯ ಇದೆ, ತಮ್ಮನ್ನು ಸ್ಪಷ್ಟಪಡಿಸಬೇಕಂತ ಹೇಳ್ತಾ ಇದ್ದೇನೆ. 588 crores ಫ್ಯಾಕ್ಟ್ ಅಂಡ್ ಫಿಗರ್ಸ್ ಹೇಳ್ತಾ ಇದ್ದೀನಿ. ಹಾಗಾಗಿ ಅದು ಸಾಲ ಇವತ್ತು 669 ಕೋಟಿಗೆ ಮುಟ್ಟಿದೆ. ನಾನು ಹೇಳಿದೆ ಕಾರ್ಖಾನೆ ಒಂದೇ ನಮೂನದಿಂದ ನಾಷ್ಟ ಆಗಿಲ್ಲ ಅಂತ. FRP ಅಗೇನೆಸ್ಟ್ ಮತ್ತು
ಸಕ್ಕರೆ ಉಚಿತ ಸಕ್ಕರೆ ಕೊಟ್ಟಿದ್ದ ಕಾರಣಕ್ಕೆ 280 ಕೋಟಿ ರೂಪಾಯಿ ಹೋಗಿದೆ. 280 ಕೋಟಿ ರೂಪಾಯಿ ಈವರೆಗೆ ನಾರಾಯಣದಿಂದ 2002ರಿಂದ ಲೆಕ್ಕ ಹಾಕಿದ್ರೆ ಅಗೇನೆಸ್ಟ್ FRP ಮತ್ತು ಉಚಿತ ಸಕ್ಕರೆ ಕೊಟ್ಟಿದೆ 280 ಕೋಟಿ ರೂಪಾಯಿ ಅನ್ನೋದಂತ ನಮ್ಮ ಹೆಚ್ಚುವರಿ ಪೇಮೆಂಟ್ ಏನಾದ್ರು ಹೋಗಿದೆ ಇವತ್ತು ರೈತರಿಗೆ. ಅಂದ್ರೆ ಆ ದುಡ್ಡು ರೈತರಿಗೆ ಹೋಗಿದೆ, ಬೇರೆ ಕಡೆ ಏನು ವೈಯಕ್ತಿಕವಾಗಿ ಏನೋ ಆಗಿದ್ದಿಲ್ಲ ಎಂಬ ಮಾತನ್ನೋದು ನಾನು ಇವತ್ತಿನ ಸಂದರ್ಭದಲ್ಲಿ ಹೇಳಕ್ಕೆ. ಆ 280 ಬಡ್ಡಿ ಬೇರೆ ಮತ್ತೆ ಸಪರೇಟ್, ಯಾಕಂದ್ರೆ ನಮ್ಮ ಹತ್ತಿರ ಬೇರೆ ಏನು ಸೋರ್ಸ್ ಇಲ್ಲ. ಅದು ಅಲ್ಲಿಂದಲೇ ಹೆಚ್ಚಾಗಿ ಇವತ್ತು ಆ ಸಾಲ ಹೆಚ್ಚಾಗ್ಲಿಕ್ಕೆ ಕಾರಣ ಇದೆ. ಆ ಸಾಲ ಒಂದು ಬಿಟ್ರೆ ಇಡೀ ಜಿಲ್ಲೆಯಲ್ಲಿ ನಾರಾಯಣ ಸಹಕಾರ ಸಕ್ಕರೆ ಕಾರ್ಖಾನೆ ನಂಬರ್ 1 ಇದೆ ಅಂತ ನಾನು ಇವತ್ತು ಹೇಳಿಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಗುರುಪಾದಪ್ಪ ನಾಗಮಾರ್ಪಳ್ಳಿ ಅವರು ಯಾವ ಕಂಪನಿಗಳಿಗೆ ಅಪ್ರೋಚ್ ಆಗ ಅವತ್ತಿನ ಸಂದರ್ಭದಲ್ಲಿ ಅದು ಉತ್ತಮ್ ಇರ್ಬೋದು, ಅದು ಲಿಪಿ ಇರ್ಬೋದು, ಯಾರ್ಯಾರಿಗೆ ಸಂಪರ್ಕ ಮಾಡಿ ಆ ಮಷಿನರಿ ಹಾಕಿದ್ದಾರೆ, ಇವತ್ತು ಅಲ್ಲಿ ಹೋಗಿ ನೋಡಿದ್ರೆ ಹೊಸದಾಗಿ ಕಾಣಿಸುತ್ತೆ. ಅಷ್ಟು ನಂಬರ್ 1 ಕಾರ್ಖಾನೆ ಇವತ್ತು ನಾರಾಯಣ ಶುಗರ್ ಫ್ಯಾಕ್ಟರಿ ಇದೆ. ಎಕ್ಸೆಪ್ಟ್ ದಟ್ ಲೋನ್ ಒಂದು ವಿಷಯವನ್ನು ಬಿಟ್ರೆ ಅದು ಕೆಡಿಸಬೇಕೆಂಬ ಉದ್ದೇಶದಿಂದ ರಾಜಕೀಯ ಉದ್ದೇಶಗಳನ್ನು ಇಟ್ಟುಕೊಂಡು ಸನ್ಮಾನ್ಯ ಅಮರ್ ಖಂಡ್ರೆ ಅವರು ದಿನನಿತ್ಯ ನಮಗೆ ಕಾಟ ಕೊಡ್ತಾ ಇದ್ದಾರೆ. DCC ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಅಮರ್ ಖಂಡ್ರೆ ಅವರು ಸೆಕೆಂಡ್ ಸಾಟರ್ಡೆ ಇದ್ರೂ ಚಿಂತೆ ಇಲ್ಲ, ನಿನ್ನೆ ಸಂಡೇ ಇದ್ರೂ ಚಿಂತೆ ಇಲ್ಲ, ದಿನನಿತ್ಯ ಅಧಿಕಾರಿಗಳಿಂದ ನಮ್ಮ ಮ್ಯಾಗ ಒತ್ತಡ ತಂದು ನಮಗೆ ಒಂದು ರೀತಿಯ ಮಾನಸಿಕ ಹಿಂಸೆ ಏನದ ಅಂತಂದ್ರ ಕೊಟ್ಟು ಆ ಸಂಸ್ಥೆ ಹಾಳು ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಇವತ್ತು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲ 78 ಕೋಟಿ ಸಕ್ಕರೆ ತಿಂದು ಹೋಗಿದ್ದಾರೆ. ನಾನು ನೇರವಾಗಿ ಹೇಳತ್ತೀನಿ, ತಮಗೂ ಎಲ್ಲ ಬುದ್ಧಿವಂತರಿದ್ರಿ. ಮೈ ಶುಗರ್ ಕಾರ್ಖಾನೆಗೆ ವರ್ಷಕ್ಕೆ ಸರ್ಕಾರ 50 ಕೋಟಿ ಕೊಡುತ್ತೆ. ಸರ್ಕಾರದ ಅಧಿಕಾರಿಗಳಲ್ಲಿ MD ಇರ್ತಾರೆ, IAS ಲೆವೆಲ್ ಆಫೀಸರ್ಸ್. ನಮಗೂ ಸರ್ಕಾರದಿಂದ ಕೊಡಿದ್ರೆ ಮತ್ತೆ ಅಲ್ಲಿ ಸಕ್ಕರೆ ಮಾರಾಟ ಮಾಡೋ ಪ್ರಶ್ನೆ ಬರ್ತಿಲ್ಲ. ನಾವೇನ್ ಸಕ್ಕರೆ ಮಾರಾಟ ಮಾಡಿ ನಮ್ಮ ಆಡಳಿತ ಮಂಡಳಿಯವರು ಯಾರು ಮನೆಗೆ ಒಯ್ದಿಲ್ಲ ಅಥವಾ ಯಾರು ಬಿಲ್ಡಿಂಗ್ಗಳು ಕಟ್ಕೊಂಡಿಲ್ಲ. ರೈತರ ಪೇಮೆಂಟ್ ಮಾಡಬೇಕಾಗಿತ್ತು, ಅದನ್ನ DCC ಬ್ಯಾಂಕಿನವರಿಗೆ 10 ಪತ್ರಗಳು ಕೊಟ್ಟು ಅವ್ರ ಗಮನಕ್ಕೆ ತಂದೆ ನಾವೇನದ ಆ ಸಕ್ಕರೆಯನ್ನ ಮಾರಾಟ ಮಾಡಿ ಅವ್ರ ಬ್ಯಾಂಕ್ ಮೂಲಕವೇ, ಮತ್ತು ಬೇರೆ ಬ್ಯಾಂಕ್ನಲ್ಲ ಅವ್ರ ಬ್ಯಾಂಕ್ ಮೂಲಕವೇ ಆ ರೊಕ್ಕನ ರೈತರ ಖಾತೆಗೆ ಹಾಕ್ತಕ್ಕಂಥ ಕೆಲಸ ನಮ್ಮ ಆಡಳಿತ ಮಂಡಳಿ ಮಾಡಿದೆ. ಆದ್ರೂ ಇದರಲ್ಲೇ ಒಂದು ಮೊಸರಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸ ಅಮರ್ ಖಂಡ್ರೆ ಅವರು ಸ್ಟಾರ್ಟ್ ಮಾಡ್ಯಾರ. ಏನೋ ಹುಲಿ ಸಿಕ್ತು, ಇದ್ರಾಗ ಉಮ್ಮಕ್ಕಂತವ್ರಿಗೆ ಒಳಗೆ ಸಿಗಿಸ್ತೀನಿ, DK ಸಿದ್ದರಾಮಯ್ಯ ಒಳಗೆ ಸಿಗಿಸ್ತೀನಿ. ಈ ವೈಯಕ್ತಿಕ ರಾಜಕೀಯ ಹಗೆತನ ಸಾಧಿಸೋ ಸಲುವಾಗಿ ಒಂದು ಸಂಸ್ಥೆ ಹಾಳು ಮಾಡಕ್ಕೆ ಸನ್ಮಾನ್ಯ ಅಮರ್ ಖಂಡ್ರೆಜಿ ಅವರು ಹೊಂಟಾರ ಅಂತ ನಾನು ನಿಮ್ಮ ಮುಂದೆ ಸ್ಪಷ್ಟಪಡಿಸ್ಲಿಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. 669 ಕೋಟಿ ರೂಪಾಯಿಗೆ 809 ಕೋಟಿ ರೂಪಾಯಿದವ್ರಿಗೆ ಪ್ರಾಪರ್ಟಿನ ಮಾರ್ಟಿಗೇಜ್ ಮಾಡಿಕೊಟ್ಟಿದ್ವಿ. 669 ಕೋಟಿಗೆ ಅವರು ನಾರ್ಮ್ಸ್ ಪ್ರಕಾರ ಮಾಜಿ ಅಧ್ಯಕ್ಷರು ಹೇಳ್ಬೇಕು 85% ಒಂದು ಪ್ರಾಪರ್ಟಿ ಲೋನ್ ಮಾಡಕ್ ಪ್ರಾವಿಷನ್ ಇದೆ. ಅಲ್ಲಿ ವಸೂಲಿ ಮಾಡಕ್ ಯಾರು ಹೋಗಲ್ಲ. ನಮ್ಮಲ್ಲಿ ನಿನ್ ಸಂಡೇ ಇದ್ರು ಬರ್ತದ, ಮನಿನ ದಿನ ಸೆಕೆಂಡ್ ಸಾಟರ್ಡೆ ಇದ್ರು ಬರ್ತದ. ಅಂದ್ರೆ ಇವ್ರ ಉದ್ದೇಶ ಗೊತ್ತಾಗಲ್ವ? ಲೋನೇ ಇಲ್ಲ. 10 ಕೋಟಿ ಇರಲಿ 50 ಕೋಟಿ ಇರಲಿ. ನಂದು 669 ಇದೆ, ಅವ್ರದ್ದು 473 ಯಾವುದೋ ಪೇಪರ್ನಲ್ಲೇ ಬಂದಿದೆ, ನೋಡಿದೀನಿ ನಾವು. ರಾಜ್ಯ ಮಟ್ಟದ ಪತ್ರಿಕೆಯಲ್ಲೇ ಬಂದಿದೆ. ಇಡೀ ಸ್ಟೇಟ್ದೆ ಯಾವ ಕಾರ್ಖಾನೆದ ಎಷ್ಟು ಸಾಲ ಇದೆ ಅಂತೇಳಿ ಬಂದಿದೆ. ಹೋಗ್ಬೇಕಲ್ಲ, ಅಲ್ಲೇ ಹೋಗ್ಬಾರ್ದು. ಅದನ್ನು ಸಾಲನೆ. ನನ್ನ ಹತ್ರ 400 ಜನ ಬಂದು ಹೆದರಿಸ್ರಿ, ನಾನೇನೋ ಕಳುವು ಮಾಡಿದ್ದೀನಿ. ನಾನು ಪೊಲೀಸರಿಗೆ ಕರ್ಕೊಂಡ್ ಬಂದ್ರೆ 12,000 ರೂಪಾಯಿ ದುಡ್ಡು ಕಟ್ಟಿ. ಯಾಕೆ ಮಹಾತ್ಮ ಗಾಂಧಿಗೆ 8 ಜನ ಹೋದ್ರಿ? ಇದು ರಾಜಕೀಯ ಅಲ್ವಾ? ಜನ ಮೂರ್ಖರನ್ನ ತಿಳ್ಕೊಳಕ್ ಹೋಗ್ಬೇಡ್ರಿ. ಈಗ ಅಕ್ಟೋಬರ್ನಲ್ಲಿ ನಾರಾಯಣ ಸಹಕಾರ ಸಕ್ಕರೆ ಚುನಾವಣೆ ಇದೆ. ಏನೋ ಪೆನಲ್ ಮಾಡಬೇಕು, ಮತ್ತೆ ಉಮ್ಮಕ್ಕನ್ ನಾಗಮಾರ್ಪಳ್ಳಿ ಪೆನಲ್ ಸೋಲಿಸಬೇಕು, ಈ ರೀತಿ ತಪ್ಪು ಮಾಹಿತಿ ಜನರದಾಗ ಕೊಡಬೇಕು ಅಂತ ದುರುದ್ದೇಶ ಇಟ್ಕೊಂಡು ಈ ಎಲ್ಲ ಕೀಲಿ ಕೈ 400 ಜನ ಆ ಎಲ್ಲ ಡೊಂಬರ್ ಆಟಗಳು ನಡೀತವೆ. ಇದು ಜನರಿಗೂ ಗೊತ್ತಾಗ್ತಾ ಇದೆ. ಬರಲಿ, ಪ್ರಜಾತಂತ್ರ ವ್ಯವಸ್ಥೆದಾಗ ಚುನಾವಣೆಗಳು ನಡೀತಾವ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ರಿಗೂ ಅಷ್ಟೇ ಈಕ್ವಲ್ ಏನದ ಅವಕಾಶಗಳು ಕೊಟ್ಟಾರ. ಬರ್ರಿ ನಿಂದ್ರಿ, ಯಾರು ಬೇಡಲ್ಲತ್ತಾರ? ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆಜಿ ಅವರು ಕಂಟ್ರೋಲ್ ಮಾಡಬೇಕು ಅಂತ. ಇಲ್ಲದ್ರೆ ಅವ್ರಿಗೆ ಕೆಟ್ಟ ಹೆಸರು ಬರ್ತದಂತ ನಾವು ಮೊದಲಿನ ಪತ್ರಿಕೆ ಕೊಟ್ಟಿದ್ದವು ಹೇಳಿನಿ, ಇವತ್ತು ಹೇಳ್ತಾ ಇದ್ದೀನಿ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ನಿಮಗ ನಾರಾಯಣ ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ ಅದ, DCC ಬ್ಯಾಂಕ್ ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ ಅದ. ಬ್ಯಾಂಕ್ ಫ್ಯಾಕ್ಟರಿಗಳು ಮೀಟಿಂಗ್ ಕರೀರಿ. ಯಾಕೆ ಕರೀತಲ್ಲ? ನಾನು ಇಷ್ಟು ಒತ್ತಡ ಮಾಡ್ತಾ ಇದ್ದೀನಿ. ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ಒಂದು ಸಭೆ ಕರೀರಿ ಅಂತ. ಕರೀರಿ ಸಭೆ. ನಾರಾಯಣ ನೋಡೋಣ, ಚಿಂತೆ ಮಾಡಬೇಡ. ರಾಷ್ಟ್ರ ಮಟ್ಟದ ಪ್ರಶಸ್ತಿ ಮೇಲೆ ಪ್ರಶಸ್ತಿ ತಗೊಂಡಿದ್ದೆವು. ಈಗ ಯಾಕೆ 189 ಕೋಟಿ ಲಾಸ್ ಆಯ್ತು? US ಶುಗರ್ ಫ್ಯಾಕ್ಟರಿ ಲೋನ್ ಆಗ್ಬಿದ್ದು. ಯಾರು ನಬಾರ್ಡ್ ಕಂಪ್ಲೇಂಟ್ ಕೊಟ್ರು ಈ ಶುಗರ್ ಫ್ಯಾಕ್ಟರಿಗಳು ಕೆಲಪ್ಪ? ಯಾರು RCS ಕಂಪ್ಲೇಂಟ್ ಕೊಟ್ರು? ಯಾರು ಜಿಲ್ಲಾಕ್ ಬೆಂಕಿ ಪೂರ ಜಿಲ್ಲಾ ಅಭಿವೃದ್ಧಿ ಹಾಳು ಮಾಡಿದ್ರು?
ಬರ್ಲಿ ಮುಂದಿನ ದಿನದಾಗ ಹೇಳ್ತೀನಿ ನಾನು. ಈಗ ಹೇಳಿ ಮುಂದೆ ಈಗ ಹೇಳ್ರಿ. ಇದೇ ಅಮರ್ ಕಟ್ರನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜಲಸಿದಿಂದ. ಈ ಡಬಲ್ ಗೇಮ್ ಟಿಬಲ್ ಗೇಮ್ಗಳು ರಾಜಕಾರಣ ಬಿಟ್ಕೊಡ್ರಿ. ನಿಮಗೆ ನಿಜವಾಗ್ಲೂ ಜಿಲ್ಲೆಯ ರೈತರ ಬಗ್ಗೆ ಕಾಳಜಿ ಇತ್ತು, ಜಿಲ್ಲೆಯ ನಾರಂಜ, ಮಹಾತ್ಮ ಗಾಂಧಿ, BSSK, DCC ಬ್ಯಾಂಕ್ ಉಳಿಸ್ಕೋಬೇಕೆಂಬ ಇಚ್ಛೆ ಇತ್ತು ಅಂದ್ರ ಸರ್ಕಾರದಿಂದ 1,000 ಕೋಟಿ ನೀವು ಗೌರ್ಮೆಂಟ್ ಗ್ಯಾರಂಟಿ ತರ್ರಿ. ತಂದ್ರೆ ಆಟೋಮೆಟಿಕ್ಲಿ ಫ್ಯಾಕ್ಟ್ರಿಗಳು ಉಳಿತಾವೆ. 400 ಜನ ಎಂಪ್ಲಾಯೀಸ್ಗಳು ಇದ್ದಾರೆ. ಅಂದ್ರೆ ಯಾರು ಪರ್ಮನೆಂಟ್ ಇಲ್ಲ ನಮ್ಮಲ್ಲಿ. ಯಾಕಂದ್ರೆ ಕೋಆಪರೇಟಿವ್ ದಲ್ಲಿ ಒಂದು ರೂಲ್ ಬಂತು, ಲಾಭ ಇದ್ರೆ ಆ ಸಂಸ್ಥೆಗಳಲ್ಲಿ ಪರ್ಮನೆಂಟ್ ಮಾಡ್ಕೋಬೇಕಂತ. ಹಿಂದಿನಿಂದಲೂ ಯಾರಿಗೂ ನಾವು ಪರ್ಮನೆಂಟ್ ಮಾಡ್ಕೊಂಡಿಲ್ಲ. ಕೇವಲ 1-2 ಗೌರ್ಮೆಂಟ್ ಅಫಿಷಿಯಲ್ ಆಗಿ ಡೆಪ್ಯೂಟ್ ಆಗಿದ್ದವ್ರು ಇದ್ರೆ ಬಿಟ್ರೆ ಯಾರು ನಮ್ಮಲ್ಲಿ ಪರ್ಮನೆಂಟ್ ಎಂಪ್ಲಾಯೀಸ್ 400 ಜನ ಇದ್ದಾರೆ. ಬಟ್ ನಾವು ಕ್ಯಾಶುವಲ್ ಆಗಿ 1,200 ಜನ ನಮ್ಮಲ್ಲಿ ಎಂಪ್ಲಾಯೀಸ್ ಕೆಲಸ ಮಾಡ್ತಾರೆ. ಸೀಸನಲ್ ಗುತ್ತಿಗೆ ಆಧಾರದ ಮೇಲೆ ಕ್ಯಾಶುವಲ್ ಆಗಿ. ಲಕ್ಷಾಂತರ ರೈತರು ಅದ್ರ ಮೇಲೆ ಡಿಪೆಂಡ್ ಇದ್ದಾರೆ. ಲಕ್ಷಾಂತರ ಎಂಪ್ಲಾಯಿಗಳು, ಒಬ್ಬ ಲಾರಿ ನಡೆಸೋವನ, ಒಬ್ಬ ಟ್ರಾಕ್ಟರ್ ನಡೆಸೋವನ, ಒಬ್ಬ ಬಂಡಿ ನಡೆಸೋವನ, ಒಬ್ಬ ಪಂಕ್ಚರ್ ಜೋಡಿಸೋವನ, ಒಂದು ನಮೂನ ಇಲ್ಲ. ಒಬ್ಬ ಬಗಾಸ್ ತೆಗೆಯವನ, ಒಬ್ಬ ಬೂದಿ ತೆಗೆಯವರ. ಇದ್ರ ಮ್ಯಾಗನು ಲಕ್ಷಾಂತರ ಜನ ರೈತರು ಡಿಪೆಂಡ್ ಅರ. ನನಗೆ ಈಗ DCC ಬ್ಯಾಂಕ್ MD ಹೇಳಿದ್ರು, ಏನ್ರಿ ನೀವು ರೈತರಿಗೆ ಮುಂದಿಟ್ಕೊಂಡು ಬ್ಲಾಕ್ ಮೇಲ್ ಮಾಡತ್ತೀರೇನು? ಇಲ್ಲ ಮೇಡಮ್ ಅಂದ್ರೆ ಇಲ್ಲ ಅಂದ್ರೆ ನನ್ನ ಸಂಸ್ಥೆ ಹಿತ ಕಾಪಾಡೋ ಸಲಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಬ್ಲಾಕ್ ಮೇಲ್ ಮಾಡೋ ಪ್ರಶ್ನೆ ಇಲ್ಲ. ನನ್ನ ಸಂಸ್ಥೆ ಹಿತ ಕಾಪಾಡೋದು ನನ್ನ ಕರ್ತವ್ಯ ಇದೆ. ನಾನು ಅದ್ರ ಅಧ್ಯಕ್ಷ ಇದ್ದೀನಿ. ಬೇಡದಾಗ ಬಿಟ್ಬಿಡ್ತೀನಿ. ಜಿಲ್ಲಾಧಿಕಾರಿಗಳು ಮಾಡಬೇಕು, ಇಲ್ಲ ಶುಗರ್ ಕಮಿಷನರ್ ಅವರು ಏನದ ಆಸ್ ಪರ್ ರೆವಿನ್ಯೂ ಆಕ್ಟ್ ಪ್ರಕಾರ ಸೀಸ್ ಮಾಡಿ ಮಾರಾಟ ಮಾಡಬೇಕು. ಇದೇ ರೀತಿ ನಂದಿ ಶುಗರ್ಸ್ದಾಗ ಆಗಿದೆ, ತಾವು ನೋಡ್ಬೋದು, ಆದೇಶ ಆಗಿದೆ. ಅವರು ಇದೇ ಸಕ್ಕರೆ ಮಾರಾಟ ಮಾಡ್ಕೊಂಡು ರೊಕ್ಕ ಕೊಟ್ಟಾರ ಅಂತಂದಿದ್ದಕ್ಕೆ ಹೈಕೋರ್ಟ್ ಮೊರೆ ಹೋದಾಗ ಹೈಕೋರ್ಟ್ ಆರ್ಡರ್ ಮಾಡಿದೆ, ಫಸ್ಟ್ ರೈತರು ಪೇಮೆಂಟ್ ಮಾಡ್ರೆ ಉಳಿದಿದ್ದು ಬ್ಯಾಂಕಿಗೆ ಕಟ್ಟರೆ. ನಾ ಬ್ಯಾಂಕಿಗೆ ವರ್ಷಿಗೆ 20 ಕೋಟಿ ಕಟ್ತೀನಿ, ನಾನೇ ಬೆನ್ ಹಾಕ್ತೀನಿ. 2 ವರ್ಷ ಬೆನ್ ಹಾಕ್ತೀನಿ ನಾನು. ಅದು ಅವ್ರ ತಲೆಗೆ ಹೋಗ್ಲಾಗ್ತಾ ಇದೆ. ಇವತ್ತು ನಂದು ವಾರ್ಷಿಕ ಮಹಾಸಭೆ ರೆಸೊಲ್ಯೂಷನ್ ಮಾಡಿದೆ, DCC ಬ್ಯಾಂಕಿಗೆ ಯಾವುದೇ ಪ್ಲೆಜ್ ಮಾಡಬೇಡ್ರಿ ಅಂತ. ನಾನು ಹೇಳ್ತೀನಿ, ನನ್ನ ವಾರ್ಷಿಕ ಮಹಾಸಭೆದಾಗ ಎಲ್ಲಾ ರೈತರ ಕಂಪ್ಲೇಂಟ್, ಯಾರ್ದು ಈ ತನನೂ ಯಾವ್ದು ಯಾವ ವರ್ಷನೂ ಪೆಂಡಿಂಗ್ ಇಟ್ಕೊಂಡಿಲ್ಲ, ಆ ಸಪ್ಲೈರ್ದು ಪೆಂಡಿಂಗ್ ಇಟ್ಕೊಂಡಿಲ್ಲ. ಒಂದ್ ಸಣ್ಣ ಬೂದಿ ತೆಗೆದಾರ ಅಂದ್ರೆ ಅವ್ರದ್ದು ಕೊಟ್ಟು ಹಾಕಿದ್ದೇವೆ. ಈಗನು 25 ಮಾರ್ಚ್ ಒಳಗೆ ಎಲ್ಲ ಅಪ್ ಟು ಡೇಟ್ ಕ್ಲಿಯರ್ ಮಾಡಿ ಬ್ಯಾಂಕ್ನವ್ರು ಅಲೋ ಮಾಡಿದ್ರೆ 20 ಕೋಟಿ ಬ್ಯಾಂಕಿಗೂ 25 ಮಾರ್ಚ್ ಕಟ್ಟಬೇಕು ಅಂತಿದ್ದೇನೆ. ಅವ್ರ ಹೆಸರು ಹಾಕಂತ ದುಸ್ಸಾಹಸ ಮಾಡಿದ್ರು. ಕೋರ್ಟ್ ಅಲ್ಲಿ ಬೇರೆ ಸೆಕೆಂಡ್ ಡೇ ಬೇಲ್ ಆಗಿದೆ. ಸರ್ ಯಾಕೋ ಮಾತಾಡಲ್ಲ ಉಂಟು ಸರ್. ಆಯ್ತು ಸರ್, ಅಧ್ಯಕ್ಷರು ಮುಗಿದ್ರು ಸರ್. ಅಧ್ಯಕ್ಷರು ಮುಗಿಯ ಪೂರ ಒಬ್ಬರಿಗೆ ನೀವು ಮಾತಾಡ್ತೀನಿ ಸರ್. ಮಾಜಿ ಅಧ್ಯಕ್ಷರು DCC ಬ್ಯಾಂಕ್ ಡೈರೆಕ್ಟರ್ ಇದ್ರು, ಪ್ರೆಸಿಡೆಂಟ್, ಮಾಜಿ ಅಧ್ಯಕ್ಷರು ಬಂದಾಗ DCC ಬ್ಯಾಂಕಿನಲ್ಲಿ ಏನ್ ನನ್ನ ಸಲಹೆ ಕೊಡಬೇಕು, ಮಾರ್ಗದರ್ಶನ ಕೊಡಬೇಕು, ನಾನು ನನ್ನ ಪೆನಲ್ ಬರದೇ ಇದ್ದಂತ ಸಂದರ್ಭದಲ್ಲಿ ಏನ್ ಹೇಳ್ಬೇಕಂತಕ್ಕಂಥ ಮಾತನ್ನು ನಾನು ಹೇಳಿದೆ. ಎಲ್ಲ ಆದರಣೀಯ ಗೌರವಿತ ಪತ್ರಕರ್ತರ ಬಂಧುಗಳಿಗೆ ಹಾಗೂ ಮೀಡಿಯಾ ಬಾಂಧವರಲ್ಲಿ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಸ್ಥಿತಿಗತಿಗಳ ಬಗ್ಗೆ, ಆರ್ಥಿಕ ನೆರವನ್ನು ಪಡೆದಂತಹ ಸಂಸ್ಥೆಯಾದಂತಹ DCC ಬ್ಯಾಂಕ್ ಬಗ್ಗೆ ವಿವರವಾದ ಮಾಹಿತಿಯನ್ನ ನಮ್ಮ ಗೌರವಿತ ಅಧ್ಯಕ್ಷರಾಗಿರ್ತಕ್ಕಂಥ DK ಸಿದ್ದರಾಮ್ ಸಾಹೇಬ್ ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗೌರವಿತ ಬಾಲಾಜಿ ಸಾಹೇಬರು ಹಾಗೂ ಗೌರವಿತ ಎಲ್ಲ ನಮ್ಮ ನಿರ್ದೇಶಕ ಮಂಡಳಿಯವರು ಹಾಗೂ ತಾಯಿ ಸ್ವರೂಪಿಯಾಗಿರ್ತಕ್ಕಂಥ ಪಾಟೀಲ್ ಜಿ ಅವರು ಕೂಡ ಇದ್ದಾರೆ. ಇಲ್ಲಿ ಎರಡು ಯಾವುದೇ ರಾಜಕೀಯನ ಬರೆಸದೆ ನಾನು ಮಾತಾಡ್ತಕ್ಕಂಥದ್ದು ಇದು ಬಂದಿದೆ. ತಾವು ಮೊನ್ನೆ ನೋಡಿದ್ರೆ ಈಗ ಬಹಳ ಒಳ್ಳೆ ಸೂಕ್ತ ಪ್ರಶ್ನೆಯನ್ನು ಕೇಳಿದ್ರು. ಯಾಕಂದ್ರೆ ನಾನು ಬ್ಯಾಂಕಿನ ಬಗ್ಗೆ ಹಾಗೆ ಸಹಕಾರ ಸಕ್ಕರೆ ಕಾರ್ಖಾನೆ ಬಗ್ಗೆ ಬಹಳ ವಿವರವಾದ ಮಾಹಿತಿಯನ್ನ ಅಧ್ಯಕ್ಷರು ಕೊಟ್ಟಿದ್ದಾರೆ. ನಾನು ಅದರ ಬಗ್ಗೆ ಹೆಚ್ಚು ಮಾತಾಡೋಲ್ಲ. ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಆದರಣೀಯ ಗೌರವಿತ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸ್ವಾಮಿ ಸಾಹೇಬರು, ಪತ್ರಕರ್ತರಾಗಿ ಹಿರಿಯ ಪತ್ರಕರ್ತರಾಗಿದ್ದ ಸ್ವಾಮಿ ಸಾಹೇಬರು ಕೇಳಿದ್ರು, ಮೊನ್ನೆ ನಿಮ್ಮ ಮೇಲೆ ಯಾಕೆ FIR ಆಯಿತು ಅಂತಕ್ಕಂಥ ಬಂದಿದೆ. ಅಥವಾ ಪತ್ರಿಕೆಯಲ್ಲೂ ಕೂಡ ಬಂದಿದೆ. ಹಾಗೆ ಅದರ ಬಗ್ಗೆ ತಾಲೂಕಾ ಒಕ್ಕೂಟ ಹುಟ್ಟುವಳಿ ಸಹಕಾರ ಸಂಘದ ಚುನಾವಣೆ ನಿಗದಿಯಾಗಿತ್ತು. ನಾನು ಕೂಡ ಒಬ್ಬ ಅಭ್ಯರ್ಥಿಯಾಗಿ ನಾಮಿನೇಷನ್ ಅನ್ನು ಸಲ್ಲಿಸಿದ್ದೆ. ಆ ಸಲ್ಲಿಸಿದ ಸಂದರ್ಭದಲ್ಲಿ ನಾಮಿನೇಷನ್ ಸ್ಕ್ರೂಟಿನಿ ನಡೀತಾ ಇತ್ತು. ಸ್ಕ್ರೂಟಿನಿ ನಡೀತಕ್ಕಂಥ ಸಂದರ್ಭದಲ್ಲಿ ನಾಮಿನೇಷನ್ ಯಾರು ಸಲ್ಲಿಸಿದ್ದಾರೆ ಅಥವಾ ಪ್ರಪೋಸಲ್ ಯಾರಿದ್ದಾರೆ ಅವ್ರು ಮಾತ್ರ ಅಲ್ಲಿ ಒಳಗಡೆ ಬರೋಕ್ಕೆ ಅವಕಾಶ ಇದೆ, ಸಹಕಾರ ಆಕ್ಟ್ ಇದರ ಪ್ರಕಾರ. ಆವಾಗ ನಾನು ಅಲ್ಲಿ ಇದರಲ್ಲಿ ಆಫೀಸ್ನಲ್ಲಿ ಕೂತಾಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರ PA ಆಗಿರ್ತಕ್ಕಂಥ ರಮೇಶ್ ಚಿದ್ರಿ ಅವರು, ಹಾಗೆ ಅಲ್ಲಿಂದ DO ಆಗಿರ್ತಕ್ಕ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ DO ಅಧಿಕಾರಿಯಾಗಿರ್ತಕ್ಕಂಥ ಚಡೋಳಿ ಅವರು ಬಂದರು. ಚಡೋಳಿ ಅವರು ಇನ್ನ ಗೇಟಿನ ಹೊರಗಡೆ ನಿಂತಿದ್ದರು. ಇವರು ಚಿದ್ರಿ ಅವರು
ಒಂದು ಲಿಖಿತ ಪತ್ರಗಳನ್ನು ತಗೊಂಡು ಬಂದು ಕ್ಯಾಂಡಿಡೇಟ್ ಜೊತೆ ಒಳಗೆ ಬಂದರು. ಅಲ್ಲಿ ನಾನು ಹೇಳಿದೆ, ಕ್ಯಾಂಡಿಡೇಟ್ ಯಾರಿದ್ದಾರೆ, ಯಾರು ನಾಮಿನೇಷನ್ ಹಾಕಿದಿರಿ ಅವ್ರು ಮಾತ್ರ ಒಳಗಡೆ ಬರಬೇಕು, ಅಥವಾ ಅವ್ರಿಗೆ ಪ್ರಪೋಸಲ್ ಯಾರಿದ್ದಾರೆ ಅವ್ರು ಮಾತ್ರ ತಾವು ಒಳಗಡೆ ಬರಬೇಕು, ಬೇರೆಯವ್ರು ಒಳಗಡೆ ಬರೋದು ಬೇಡ. ಈ ಸಂಬಂಧಪಟ್ಟ ಇಲ್ಲದಂತ ಯಾರೇ ಇರಲಿ, ಅವರು ಯಾವುದೇ ಹುದ್ದೆಯಲ್ಲಿ ಇರಲಿ, ಅವ್ರು ಒಳಗೆ ಬರೋದು ಅಂತಕ್ಕಂಥ ನಾನು ಅಬ್ಜೆಕ್ಷನ್ ಮಾಡಿದೆ. ಅಬ್ಜೆಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರನ್ನ ನೀವು ಹೊರಗೆ ಹೋಗ್ಬೇಕಂತಕ್ಕಂಥ ಮಾತನ್ನು ನಾನು ಹೇಳಿದೆ. ಹೇಳಿದಾಗ ಅದು ವಿಡಿಯೋ ಕೂಡ ರೆಕಾರ್ಡಿಂಗ್ ಆಗಿದೆ, ವಿಡಿಯೋಗ್ರಾಫಿ ಕೂಡ ರೆಕಾರ್ಡಿಂಗ್ ಆಗಿದೆ. ಆಗ ಹೊರಗೆ ಹೋದ್ಮೇಲೆ ಏನು ಗಲಾಟೆ ಆಯಿತು, ಗಲಾಟೆ ಏನಾಗಿದೆ ನನಗೆ ಗೊತ್ತಿಲ್ಲ, ಅದು ಹೊರಗಡೆ ಏನೇನಾಯಿತು ಗೊತ್ತಾಗಿಲ್ಲ. ಅದಾದಮೇಲೆ ನನ್ನ ಹೆಸರು ಕೂಡ FIR ಹಾಕಿದ್ರು. ಹಾಗೆ ಇನ್ನೂ 2-3-4 ಜನ ಹೆಸರು, 5-6 ಜನ ಹೆಸರು FIR ಹಾಕಿ ನನ್ನ ಮೇಲೆ ಕೇಸ್ ಮಾಡಿದ್ರು. ಆಯ್ತಪ್ಪ, ಕೇಸ್ ಮಾಡಿದಾರಲ್ಲ ಅಂತ ಮಾತನ್ನು ಹೇಳಿದ್ರೆ ನಾನು ಪೊಲೀಸ್ ಸ್ಟೇಷನ್ ಹೋದೆ. ಪೊಲೀಸ್ ಸ್ಟೇಷನ್ ಕೂಡ ನಾನು ಪ್ರಶ್ನೆಯನ್ನು ಕೂಡ ಮಾಡಿದೆ. ಆಮೇಲೆ FIR ಹೋಗ್ಬೇಕು, FIR ಆದಮೇಲೆ FIR ನಾನು ಇದನ್ನು ಮಾಡ್ಕೋಬೇಕು, ನಂದು ಜಮಾನತ್ ಮಾಡ್ಕೊಂಡ್ಬಿಟ್ಟು ತಿರ್ಗಾ ಮತ್ತೆ ನೆಕ್ಸ್ಟ್ ಡೇ 28ಕ್ಕೆ ಎಲೆಕ್ಷನ್ ಇತ್ತು, ಡೇಟ್ ಫಿಕ್ಸ್ ಆಗಿತ್ತು. ಅಂದರೆ ಶೂಟಿಂಗ್ ಆದಮೇಲೆ 5-6 ದಿನದ ನಂತರ ಎಲೆಕ್ಷನ್ ಡೇಟ್ 28ಕ್ಕೆ ಎಲೆಕ್ಷನ್ ಡೇಟ್ ಫಿಕ್ಸ್ ಆಗಿತ್ತು. ಎಲೆಕ್ಷನ್ ಡೇಟ್ ದಿವಸದಲ್ಲೂ ಕೂಡ ಯಾರು ಈ ತಾಲೂಕಿಗೆ ಸಂಬಂಧಪಟ್ಟ ಇದ್ದಂಥವ್ರು, ಅಂದರೆ ಯಾವ ವೋಟರ್ ಲಿಸ್ಟ್ನಲ್ಲೂ ಹೆಸರು ಇಲ್ಲ, ಆ ಸಂಸ್ಥೆಗೆ ಸಂಬಂಧ ಇಲ್ಲ ಅಂತ ಜನ ಬಂದು ಅಲ್ಲಿ 4-5 ಜೀಪ್ಗಳ ಕಟ್ಕೊಂಡು ಬಂದು ಅವ್ರ PA ಅವ್ರದ್ದು ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾ ಸಹಕಾರ ಕೇಂದ್ರ ಮಟ್ಟ ಅಧಿಕಾರಿ, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ತಾಲೂಕು ಒಕ್ಕೂಟಗಳಿಗೆ ಸಂಬಂಧ ಇಲ್ಲ, ಇದು ಸಂಸ್ಥೆನೇ ಬೇರೆ, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಸಂಸ್ಥೆನೇ ಬೇರೆ. ಆ ಅಧಿಕಾರಿಗಳ ತನ್ನ ಅಧಿಕಾರ ದುರ್ಬಳಕೆ ಮಾಡ್ಕೊಂಬ ಉದ್ದೇಶದಿಂದ ಜಿಲ್ಲಾಧ್ಯಕ್ಷರ ಒಂದು ಮಾರ್ಗದರ್ಶನ ಅವರೇ ಬರ್ದಿದ್ದಾರೆ, ನಾನು ಬರ್ದಿಲ್ಲ. ಇದು ಕಂಪ್ಲೇಂಟ್ ನಾನು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರ PA ಅಂತ ಬರ್ದಿದ್ದಾರೆ ಅವರು ಕಂಪ್ಲೇಂಟ್ನಲ್ಲಿ. ಹಾಗೆ DO ಕೂಡ ಇದ್ದೀನಿ, ಅಭಿವೃದ್ಧಿ ಅಧಿಕಾರಿ ಇದ್ದೀನಿ ಅಂತ ಬರ್ದಿದ್ದಾರೆ. ಈಗ ಇಂಥ ಜನ ಅವಕಾಶ ಇದೆಯಾ? ತಾವೇ ಪತ್ರಿಕೆ ಬಂದವರು ಹೇಳ್ಬೇಕು. ಅನ್ನೆಸರಿ ರಾಜಕೀಯ ದುರುದ್ದೇಶ ಇಟ್ಕೊಂಡ್ಬಿಟ್ಟು ನಾವು ಎಲ್ಲೆಲ್ಲಿ ಸಂಸ್ಥೆಗಳನ್ನು ಕಟ್ಟಿದ್ದೀನಿ ಆ ಸರ್ಕಾರ ಸಂಸ್ಥೆಯಲ್ಲಿ ನಾವು ಮುಕ್ತ ಅವಕಾಶ ಇದೆ. ಇದು ಪ್ರಜಾತಂತ್ರದಲ್ಲಿ ಈಗ ಹೇಳಿದೆ ಡಾಕ್ಟರ್ ಗೌರವ ಆದರಣೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರದ ಇದ್ರ ಪ್ರಕಾರ ನಾವು ಸದುಪಯೋಗ ಪಡ್ಕೊಂಡು ಎಲ್ಲರೂ, ನೀವು ಕೂಡ ಅಧಿಕಾರಿ, ನಮಗೂ ಕೂಡ ಅಧಿಕಾರಿ, ಬಟ್ ಅದಕ್ಕೆ ಸಂಬಂಧಪಟ್ಟಂತ ಸದಸ್ಯರು ಮಾತ್ರ ಅಲ್ಲಿ ಬರಬೇಕು. ಉಳಿದ ಸದಸ್ಯರು ಬಂದ ಅಲ್ಲಿ ದಾಂಧಲೆ ಮಾಡೋದು, ಗಲಾಟೆ ಮಾಡೋದು, ನನ್ನ ಹೆಸರಿಗೆ ಕಪ್ಪು ಚುಕ್ಕೆ ತರಬೇಕು. ಇವತ್ತು ದಿಗಂತ ಡಾಕ್ಟರ್ ಗುರುಪಾದಪ್ಪ ನಾಮರ್ಪಡಿ ಅವರು ಸುಮಾರು 40-45 ವರ್ಷಗಳ ಕಾಲ ಈ ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರವನ್ನ ರಾಜ್ಯ ಮಟ್ಟ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬೆಳೆಸಿ ಇವತ್ತು SHG ಸಂಘದ ಒಂದು ರಚನೆ ಮಾಡಿ ಇವತ್ತು SHG ಸಂಘ ಮಾಡೆಲ್ ಮಾಡಿದಂತ ಕೀರ್ತಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಗೆ ಬರ್ತದೆ, ಜಿಲ್ಲೆಗೆ ಬರ್ತದೆ. ಇವತ್ತು ಸಹಕಾರ ಕ್ಷೇತ್ರ ಇವತ್ತು ರಾಜ್ಯದಲ್ಲಿ ಉಳಿಸಬೇಕು, ಬೆಳೆಸಬೇಕಂದ್ರೆ ಅದರಲ್ಲಿ ಡಾಕ್ಟರ್ ಗುರುಪಾದಪ್ಪ ನಾವರು ಪ್ರಮುಖ ಅಂಶ ಅಂತ ತಪ್ಪಾಗಲ್ಲ. ಅವ್ರ ಬಗ್ಗೆ ಕೂಡ ಕೆಟ್ಟ ಮಾತುಗಳನ್ನ ಆಡ್ತಾ ಇದೆ. ನಾನು ಆದರಣೀಯ ಗೌರವಿತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಂದ ಕಳಕಳಿ ಮನೆಯನ್ನು ಮಾಡ್ತೀನಿ. ಇದರಲ್ಲಿ ರಾಜಕೀಯ ಸಹಕಾರ ಕ್ಷೇತ್ರದಲ್ಲಿ ಸರ್ವರಿಗೂ ಸಮಬಾಳ ಅಂತಕ್ಕಂಥ ಕ್ಷೇತ್ರದಲ್ಲಿ ರಾಜಕೀಯ ಬೆರೆಸೋದು ಬೇಡ. ಇಲ್ಲಿ ಸಹಕಾರ ಕ್ಷೇತ್ರ ಅಭಿವೃದ್ಧಿ ಮಾಡೋಣ, ನಾವು ನೀವು ಕುರಿತು ಅಭಿವೃದ್ಧಿ ಮಾಡೋಣ. ಅದಕ್ಕೆ ನಾನು ಸೋತ್ಕೊಂಡು ಹೇಳಿದೆ, ನನ್ನ ಸಂಪೂರ್ಣ ನಾನು ಪೆನಲ್ ಬರಲಿಲ್ಲ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್, ಆದರೂ ಕೂಡ ನನ್ನ ಸಂಪೂರ್ಣ ಬೆಂಬಲವನ್ನು ನಾನು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ, ಯಾಕಂದ್ರೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಇವತ್ತು 40 ವರ್ಷಗಳ ಕಾಲ ಈಗ ಡಾಕ್ಟರ್ ಗುರುಪಾದಪ್ಪ ನಾಮರ್ಪಡಿಯವರ ಅವಧಿಯಲ್ಲಿ ಇವತ್ತು 5 ಕೋಟಿಯ ಬ್ಯಾಂಕು 5,000 ಕೋಟಿಗೆ ಏರಿಸಿದ್ರು. ಸುಮಾರು 75,000 ಸಾಲ ಕೊಡ್ತಕ್ಕಂಥ SHG ಸಂಘದ ಸಾಲ 20 ಜನರ ಸಂಘವನ್ನ ಸುಮಾರು 4,93,000 ಜನರಿಗೆ ಏರಿಸಿದಂಥ ಸಂಘವನ್ನ ಇವತ್ತು 755 ಕೋಟಿ ನಾವು ಸಾಲ ಕೊಟ್ಟಿದ್ದೀವಿ. ಸಮಯಕ್ಕೆ ಸರಿಯಾಗಿ ಸುಮಾರು 99.8% ಸಾಲವನ್ನು ಹಿಂಬರಿ ಬರ್ತಾ ಇದ್ದಾರೆ ನಮಗೆ. ಇದನ್ನ ಅಂತ ಸ್ಕೀಮ್ಗಳು ಬಂದ್ ಮಾಡಿದ್ರೆ ಇವತ್ತು ರೈತರಿಗೆ KCC ಸಾಲವನ್ನು ಕೊಡ್ತಾ ಇಲ್ಲ. ಇವತ್ತು MT ಸಾಲವನ್ನ ನಾವು ಬೋರ್ಡ್ನಲ್ಲಿ ನಿರ್ಣಯ ಮಾಡಿದ್ರೆ 20 ಕೋಟಿ ಕೊಡಬೇಕಂತ ಹೇಳ್ಬಿಟ್ಟು ಬೋರ್ಡ್ನಲ್ಲಿ ನಿರ್ಣಯ ಮಾಡಿ ತಾವು ಬೋರ್ಡ್ನ ಎಲ್ಲ ತಾಲೂಕುಗಳಿಗೆ ತಾವು ಅಪ್ಲಿಕೇಶನ್ಗಳನ್ನ ರವಾನೆ ಮಾಡಿದ್ರಿ. ಅಪ್ಲಿಕೇಶನ್ ರವಾನೆ ಆದ್ಮೇಲೆ ಅಲ್ಲಿ ಮಾರ್ಗೇಜ್ ಆದ್ಮೇಲೆ ಸ್ಯಾಂಕ್ಷನ್ ಮಾಡಿದ ಮೇಲೆ ಅವ್ರಿಗೆ ಬೋಜೆ ಏರಿದ ಮೇಲೆ ಅವ್ರಿಗೆ ಸಾಲ ಕೊಡ್ತಾ ಇಲ್ಲ. ಆ ರೈತರು ಎಲ್ಲಿ ಹೋಗ್ಬೇಕು? ಅವ್ರ ಪಾಣಿಯಲ್ಲಂತೂ ಸಾಲ ಬೋಜೆ ಇರ್ತು, ಈ ಕಡೆ ಸಾಲನೂ ಇಲ್ಲ, ಈ ಕಡೆ ಇದೂ ಇಲ್ಲ, ಬೋಜನೂ ಹೋಗಿಲ್ಲ. ಈ ಒಂದು ವೇಳೆ ಬೋಜ ತೆಗಿಬೇಕಾಗಿದ್ರೆ ಮತ್ತೆ ಅವರು ಇವತ್ತು ತಾವು ನೋಡ್ತಾ ಇದ್ರಿ, ಇವತ್ತು ಆಫೀಸ್ಗಳಲ್ಲಿ ಹೋಗಿ ಅದಕ್ಕೆ ಎಷ್ಟು ಖರ್ಚು ವೆಚ್ಚಗಳು ಬರ್ತಾ ಇದ್ದಾರೆ, ರೈತ ಎಲ್ಲಿಂದ ತಂದು ಕೊಡಬೇಕು? ಇವತ್ತು ಗೋಲ್ಡನ್ ಪರಿಸ್ಥಿತಿ ಏನಿದೆ ನಮ್ಮ ಬ್ಯಾಂಕ್ನಲ್ಲಿ. ನಾನು ಇದನ್ನು ಹೇಳಬಾರ್ದು, ಯಾಕಂದ್ರೆ ನಾನು ಎಷ್ಟು ನಮಗೆ ಹಿಂಸೆ ಆಗ್ತದೆ ಅಂದ್ರೆ, ನಾವು ಕಟ್ಟಿದಂತಹ ಹಿರಿಯರ ಪೂಜಾರಿ ಹಿರಿಯ ಸಹಕಾರಿಗಳು ಹಿಂದಿನ ಸಹಕಾರಿಗಳು ಕಟ್ಟಿದಂತ ಇವತ್ತು ಸಂಸ್ಥೆ ಹಾಳಾಗಬಾರ್ದು ಒಂದೇ ಉದ್ದೇಶದಿಂದ ನನ್ನ ಸಂಪೂರ್ಣ ಬೆಂಬಲ, ನನ್ನ ಸಲಹೆ ಮಾರ್ಗದರ್ಶನ, ನನ್ನ ಜೊತೆಗೆ ನನ್ನ ಪೆನಾಲ್ ಇದೆ, ಆ ಪೆನಾಲ್ ಸಂಪೂರ್ಣ ಬೆಂಬಲ ಅವ್ರಿಗೆ ಕೊಡ್ತಾ ಇದ್ದೀನಿ. ಆದ್ರೂ ಕೂಡ ಒಂದೇ ನಿರ್ಣಯವನ್ನು ಒಂದು ತನ್ನ ಬಹುಮತದ ನಿರ್ಣಯವನ್ನ ಬ್ಯಾಂಕಿಗೆ ಹಿತಕರವಾದಂತ ನಿರ್ಣಯಗಳು ತಗೊಳ್ತಾ ಇಲ್ಲ, ಬ್ಯಾಂಕಿಗೆ ಆಗ ಹೋಗುಗಳ ಬಗ್ಗೆ ಪ್ರಗತಿ ಬಗ್ಗೆ ನಿರ್ಣಯಗಳು ತಗೊಳ್ತಾ ಇಲ್ಲ. ನೀವು ಅಧ್ಯಕ್ಷರಾಗಿದ್ದೀರಿ,
ನಿಮ್ದು ಅಣ್ಣವರು ಮಂತ್ರಿಗಳಾಗಿದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ, ಕೇಂದ್ರದಿಂದ ತಗೊಂಡು ರಾಜ್ಯ ಸರ್ಕಾರದಿಂದ ತಗೊಂಡು ಬರ್ರಿ ಸಹಕಾರ ಕೊಟ್ಟು. ನಾನಿದ್ದನ್ನು ಕೂಡ 3 ಜಿಲ್ಲಾ ಸಹಕಾರ ಕಾರ್ಖಾನೆ ಸಾಲವನ್ನು ಕೊಟ್ಟಿದ್ದೀವಿ. ನಾವು ಯಾವ ರೀತಿ ಅದಕ್ಕೆ ರಿನ್ಯೂವಲ್ ಮಾಡ್ಕೊಂಡು ಬಂದು ಯಾವ ರೀತಿ ಸಾಲವನ್ನ ಮರುಪಾವತಿ ಕೊಡ್ತಕ್ಕಂಥ ಮಾಡಿದ್ದೀವಿ. 25 ವರ್ಷಗಳ ಒಂದು ಆಕ್ಷನ್ ಪ್ಲಾನ್ ಕೂಡ ನೀವು ಕೂಡ ಅಲ್ಲಿ ತಮ್ಮ ಇವರು ಈಗ ಹಾಲಿ ಅಧ್ಯಕ್ಷರು ಕೂಡ ನಿರ್ದೇಶಕರಾಗಿದ್ದೀರಿ. ತಾವು ಕೂಡ ಬೋರ್ಡ್ ಅಲ್ಲಿ ಮಹಾತ್ಮ ಗಾಂಧಿದವರು ರೋಡ್ ಮ್ಯಾಪ್ ಸಬ್ಮಿಟ್ ಮಾಡಿದ್ದಾರೆ 25 ಆರು ಕೂಡ. ಇವರು ಒಂದ್ ವೇಳೆ ನಬಾರ್ಡಿಗೆ ಹೋಗ್ತಿಲ್ಲ ಅಂದ್ರೆ ಏನಾಗ್ತಿಲ್ಲ, ನಬಾರ್ಡ್ ಹೋಗಿ 2023-24ರಲ್ಲಿ ಏನು ಹಾನಿ ಆಯ್ತು ಅದೇ ಹಾನಿ ಇವತ್ತು ಮುಂದೆ ಹೊಡ್ಕೊಂಡು ಬರ್ತಾ ಇದೆ. ನಾವಿದ್ದಾಗ ನಿರಂತರವಾದ ಪ್ರಾಫಿಟ್ ಇತ್ತು, ಯಾಕಪ್ಪ ಲಾಸ್ ಆಗಿ ಬರ್ತಾ ಇದೆ ಇವಾಗ? ನಿಮ್ಮ ಯೋಜನೆಗಳೇನು ಏನು ಹೇಳಿ, ನೀವೇ ಹೇಳ್ಬೇಕು. ಕೇಂದ್ರ ಬ್ಯಾಂಕ್ ಇವತ್ತು ರೈತರ ಶ್ರಮವಾಗಿ ರೈತರಿಗೋಸ್ಕರ ಹುಟ್ಟಿದಂತ ಬ್ಯಾಂಕು, ಜನರಿಗೋಸ್ಕರ ಹುಟ್ಟಿದಂತ ಬ್ಯಾಂಕು, ಮಹಿಳೆಯರಿಗೋಸ್ಕರ ಹುಟ್ಟಿದಂತ ಬ್ಯಾಂಕು ಇನ್ನಷ್ಟು ಅಭಿವೃದ್ಧಿ ಆಗ್ಬೇಕಂತ ಉದ್ದೇಶದಿಂದ ನಾವು ಯಾವುದೇ ಇದು ಬಂದ್ರೂ ಕೂಡ ಅವ್ರಿಗೆ ಅಡೆತಡೆ ಮಾಡ್ತಾ ಇಲ್ಲ. ನಾನು ಸಂಪೂರ್ಣ ಸಹಕಾರ, ಸಂಪೂರ್ಣ ಬೆಂಬಲವನ್ನ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ. ಅಂದ್ರೂ ಕೂಡ ಲಾಸ್ ಆಗ್ತಾ ಇದೆ. ಇವತ್ತು 118 ಕೋಟಿ ರೂಪಾಯಿ ಲಾಸ್ ಆಗಿರ್ತಕ್ಕಂಥ ಮಾತನ್ನ ಇವತ್ತು ತಾವು ನೋಡಿದಿರಿ. ಈ ಮುಂದೆ ಈಗ 2025ರಲ್ಲಿ ಈಗ ತಾವು ಅಡಿಟ್ ಬರ್ತದೆ, ಅಡಿಟ್ ಆಗಿದೆ ಆಲ್ರೆಡಿ. ನಬಾರ್ದವ್ರು ಅಡಿಟ್ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ, ಅದು ಹೊರ ಬರ್ತದೆ 25ರಲ್ಲಿ. ಇನ್ನು ಎಷ್ಟು ಬರ್ತದೆ ಗೊತ್ತಾಗಿಲ್ಲ. ನಾನು ಕಳ್ಕಳಿ ವಿನಂತಿ ಇದೆ, ಇದಕ್ಕೆ ಏನಾದರೂ ಮಧ್ಯಂತರ ಒಂದು ದಾರಿಯನ್ನು ಹುಡುಕಿ ಉಸ್ತುವಾರಿ ಮಂತ್ರಿಗಳಾಗ್ಲಿ, ಜಿಲ್ಲಾ ಶಾಸಕರುಗಳಾಗ್ಲಿ, ಸಂಸದರಾಗ್ಲಿ ಇದರ ಭಾಗಿಯಾಗಿ ಯಾವುದಾದ್ರು ಒಂದು ಈ ಸಹಕಾರ ಕ್ಷೇತ್ರ ಉಳಿಸಬೇಕು. ಬರ್ತಕ್ಕಂಥ ದಿನದಲ್ಲಿ ಇದಕ್ಕೆ ನಾವೇ ಶಾಶ್ವತ ಅಧ್ಯಕ್ಷರಾಗಬೇಕು, ನಾವೇ ಶಾಶ್ವತ ನಾವು ಆಡಳಿತವನ್ನು ನಮ್ಮಲ್ಲಿ ಇರ್ಬೇಕಂತಿಲ್ಲ. ಸಹಕಾರ ಕ್ಷೇತ್ರ ಉಳಿಸಬೇಕು, ಬೆಳೆಸಬೇಕು, ಇನ್ನೊಂದು ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ಉದ್ದೇಶ ನಮ್ದಾಗಿದೆ. ಅದು ಗೊತ್ತಿಲ್ಲ, ನಾವು ಸುಳ್ಳು ಮಾಹಿತಿ ನಾವು ಹೇಳೋದು ತಪ್ಪಾಗ್ತದೆ. ಅದು ಯಾರು ಕೊಡ್ತಾರ ಕೇಳಿದ್ರೆ ಕೊಟ್ಟೋಗ ನಮ್ದೊಂದು ಮಾಹಿತಿಯನ್ನು ನಾವು ತಗೊಂಡು ಬಂದಿದ್ದೀವಿ. 2002ರಿಂದ 2003ರಲ್ಲಿ ಇದು ಇತ್ತು. ಇದರ ಜೊತೆಯಾಗಿ ಕೂಡ ನಾವು ಅದರ್ ಬ್ಯಾಂಕ್ ಕೂಡ ನಾವು ತಗೊಂಡು ಆ ಸಾಲವನ್ನ ನಾವು ಅಲ್ಲಿ ಇದಿಟ್ಟು ತಗೊಂಡು ಕೊಟ್ಬಿಟ್ಟಿದ್ದೀವಿ. 54 ಕೋಟಿ 50 ಲಕ್ಷ ಮಾತ್ರ, 90 ಲಕ್ಷ ಮಾತ್ರ ಈ ಇದರಿಂದ. ಇವತ್ತಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.